ವಿವಾದಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದೆ. ಅವರು ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ, ಪ್ರಾಸಿಕ್ಯೂಷನ್ ಕುರಿತು ತೀರ್ಪು ನಮ್ಮ ಪರ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ರಿಪಬ್ಲಿಕನ್ ಜೊತೆ ದೂರುದಾರರಾದಂತಹ ಟಿ.ಜೆ. ಅಬ್ರಾಹಂ ಅವರ ಹೇಳಿಕೆ. ಸಿದ್ದರಾಮಯ್ಯ ಆಕ್ಚುಲಿ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನಾಗುತ್ತೆ, ಅದು ನಾವು ದೂರು ಕೊಟ್ಟಿದ್ವಲ್ಲ ನಮ್ಮ ಪರವಾಗಿ ಆಗುತ್ತೆ ಎನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಎಲ್ಲದಕ್ಕೂ ಕೂಡ ನಾಳೆ ಕಾದು ನೋಡಬೇಕಾಗುತ್ತೆ. ನಾಳೆ 12 ಗಂಟೆಗೆ ತೀರ್ಪು ಹೊರಬರಲಿದೆ. 12 ಗಂಟೆ ಏನು ಬರುತ್ತೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ. ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಾಗಾದ್ರೆ ಸಿಗುತ್ತಾ? ತಮ್ಮ ವಿರುದ್ಧ ತೀರ್ಪು ಅಂದ್ರೆ ಸಿಎಂ 2ನೇ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ 2ನೇ ಪ್ಲಾನ್ ಏನು? ಸಿಎಂ ವಕೀಲರಿಂದ ಮೇಲ್ಮನವಿಯನ್ನ ಸಲ್ಲಿಸಲು ಸಿದ್ಧತೆ. ಒಂದ್ ವೇಳೆ ಸಿಎಂ ಅರ್ಜಿ ವಜಾಗೊಂಡ್ರೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇದು ಯಾವ ರೀತಿ ಸ್ಟ್ರಾಟರ್ಜಿ ನಾಗರಾಜ್? ಅಂದ್ರೆ ಸೆಕೆಂಡ್ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನು ಅಪ್ಡೇಟ್ಸ್ ಕೊಡ್ತೀರಾ? ಖಂಡಿತವಾಗ್ಲೂ ನಿಕೇಶ್, ಏನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ವಿಚಾರವಾಗಿ ನಾಳೆ ಒಂದು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಪ್ರಕಟಣೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಲೀಗಲ್ ಟೀಮು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸಿದ್ದೇ ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇತ್ತ ಏನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದ್ರ ಜೊತೆಗೆ ಒಂದು ವೇಳೆ ಅರ್ಜಿಯನ್ನು ವಜಾಗೊಳಿಸಿದ್ದೇ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಆ ಅರ್ಜಿ ಪಿಟಿಷನ್ ಫೈಲ್ ಆಗಿ ಅಲ್ಲಿ ವಿಚಾರಣೆಗೆ ಅರ್ಜಿ ಬರೋವರೆಗೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದಂತೆ ಬೇರೆ ಅಂದರೆ ಏನೀಗ ಸೆಷನ್ಸ್ ಕೋರ್ಟ್ನಲ್ಲಿ ಅವರ ವಿರುದ್ಧ ಅದು ಖಾಸಗಿ ದೂರುಗಳು ದಾಖಲಾಗಿದ್ದಾವೆ, ಅದರಲ್ಲಿ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತೇಳಿ ಒಂದು ಆದೇಶವನ್ನು ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ನಾಳೆ ಏನಾಗುತ್ತೆ ಈ ಒಂದು ಆದೇಶ ಅನ್ನೋದು ಸದ್ಯದ ಎಲ್ಲರ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಒಂದು ಕಡೆ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ಸಾಕಷ್ಟು ವಿಚಾರಗಳನ್ನು ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ 17A ಇದು ಪ್ರಾಥಮಿಕವಾಗಿ ಅವರು ಭಾಗಿಯಾಗಿದ್ದಾರೋ ಇಲ್ವೋ, ಪ್ರೈಮಾಪಸಿ ಇದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ಈ ಒಂದು 17A ಅನುಮತಿ ಕಡ್ಡಾಯವಾಗಿ ಬೇಕು. ಅದಕ್ಕಾಗಿ ರಾಜ್ಯಪಾಲರು 17Aಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಏನು PC ಆ್ಯಕ್ಟ್ನ 19ಗೆ ಅನುಮತಿ ಕೊಟ್ಟಿದ್ರೆ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತು, ಆದರೆ 17Aಗೆ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಈ ಪ್ರಾಥಮಿಕ ವಿಚಾರಣೆಯನ್ನು ನಡೆಸೋದ್ರಿಂದ ಯಾವುದೇ ರೀತಿಯ ಒಂದು ಅಪಪ್ರಚಾರ ಆಗಲಿ ಅಥವಾ ಸಿಎಂ ಕಳಂಕ ಬರೋದಾಗಲಿ ಏನೂ ಆಗಲ್ಲ ಅನ್ನೋ ವಾದವನ್ನು ತುಷಾರ್ ಮೆಹ್ತಾ ಅವರು ಮಂಡಿಸಿದ್ದು. ಇನ್ನೊಂದು ಕಡೆ ಏನು ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದ್ರು. ಸಾಕಷ್ಟು ವಿಚಾರಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದು. ಏನು ಈ ವಿಚಾರದಲ್ಲಿ ಸಿಎಂ ಎಲ್ಲೂ ಸಹ ನೇರವಾಗಿ ಭಾಗಿಯಾಗಿಲ್ಲ, ಸಿಎಂ ಇದಕ್ಕೂ ಸಂಬಂಧ ಇಲ್ಲ, ಆ ಸಂದರ್ಭದಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಈ ರೀತಿಯ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ವಾದ ಮಾಡಿದ್ರು. ನಾಳೆ ಏನಾಗುತ್ತೆ ಅಂತೇಳಿ ಸದ್ಯ ತೀವ್ರ ಕುತೂಹಲ ಕೇಳಿಸಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ವಿವಾದಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದೆ. ಅವರು ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ, ಪ್ರಾಸಿಕ್ಯೂಷನ್ ಕುರಿತು ತೀರ್ಪು ನಮ್ಮ ಪರ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ರಿಪಬ್ಲಿಕನ್ ಜೊತೆ ದೂರುದಾರರಾದಂತಹ ಟಿ.ಜೆ. ಅಬ್ರಾಹಂ ಅವರ ಹೇಳಿಕೆ. ಸಿದ್ದರಾಮಯ್ಯ ಆಕ್ಚುಲಿ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನಾಗುತ್ತೆ, ಅದು ನಾವು ದೂರು ಕೊಟ್ಟಿದ್ವಲ್ಲ ನಮ್ಮ ಪರವಾಗಿ ಆಗುತ್ತೆ ಎನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಎಲ್ಲದಕ್ಕೂ ಕೂಡ ನಾಳೆ ಕಾದು ನೋಡಬೇಕಾಗುತ್ತೆ. ನಾಳೆ 12 ಗಂಟೆಗೆ ತೀರ್ಪು ಹೊರಬರಲಿದೆ. 12 ಗಂಟೆ ಏನು ಬರುತ್ತೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ. ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಾಗಾದ್ರೆ ಸಿಗುತ್ತಾ? ತಮ್ಮ ವಿರುದ್ಧ ತೀರ್ಪು ಅಂದ್ರೆ ಸಿಎಂ 2ನೇ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ 2ನೇ ಪ್ಲಾನ್ ಏನು? ಸಿಎಂ ವಕೀಲರಿಂದ ಮೇಲ್ಮನವಿಯನ್ನ ಸಲ್ಲಿಸಲು ಸಿದ್ಧತೆ. ಒಂದ್ ವೇಳೆ ಸಿಎಂ ಅರ್ಜಿ ವಜಾಗೊಂಡ್ರೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇದು ಯಾವ ರೀತಿ ಸ್ಟ್ರಾಟರ್ಜಿ ನಾಗರಾಜ್? ಅಂದ್ರೆ ಸೆಕೆಂಡ್ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಏನು ಅಪ್ಡೇಟ್ಸ್ ಕೊಡ್ತೀರಾ? ಖಂಡಿತವಾಗ್ಲೂ ನಿಕೇಶ್, ಏನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ವಿಚಾರವಾಗಿ ನಾಳೆ ಒಂದು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಪ್ರಕಟಣೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಲೀಗಲ್ ಟೀಮು ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸಿದ್ದೇ ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇತ್ತ ಏನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದ್ರ ಜೊತೆಗೆ ಒಂದು ವೇಳೆ ಅರ್ಜಿಯನ್ನು ವಜಾಗೊಳಿಸಿದ್ದೇ ಆದರೆ
ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಆ ಅರ್ಜಿ ಪಿಟಿಷನ್ ಫೈಲ್ ಆಗಿ ಅಲ್ಲಿ ವಿಚಾರಣೆಗೆ ಅರ್ಜಿ ಬರೋವರೆಗೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದಂತೆ ಬೇರೆ ಅಂದರೆ ಏನೀಗ ಸೆಷನ್ಸ್ ಕೋರ್ಟ್ನಲ್ಲಿ ಅವರ ವಿರುದ್ಧ ಅದು ಖಾಸಗಿ ದೂರುಗಳು ದಾಖಲಾಗಿದ್ದಾವೆ, ಅದರಲ್ಲಿ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತೇಳಿ ಒಂದು ಆದೇಶವನ್ನು ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ನಾಳೆ ಏನಾಗುತ್ತೆ ಈ ಒಂದು ಆದೇಶ ಅನ್ನೋದು ಸದ್ಯದ ಎಲ್ಲರ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಒಂದು ಕಡೆ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ಸಾಕಷ್ಟು ವಿಚಾರಗಳನ್ನು ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ 17A ಇದು ಪ್ರಾಥಮಿಕವಾಗಿ ಅವ್ರು ಭಾಗಿಯಾಗಿದ್ದಾರೋ ಇಲ್ವೋ, ಪ್ರೈಮಾಪಸಿ ಇದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ಈ ಒಂದು 17A ಅನುಮತಿ ಕಡ್ಡಾಯವಾಗಿ ಬೇಕು. ಅದಕ್ಕಾಗಿ ರಾಜ್ಯಪಾಲರು 17Aಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಏನು PC ಆ್ಯಕ್ಟ್ನ 19ಗೆ ಅನುಮತಿ ಕೊಟ್ಟಿದ್ರೆ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತು, ಆದರೆ 17Aಗೆ ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ಈ ಪ್ರಾಥಮಿಕ ವಿಚಾರಣೆಯನ್ನು ನಡೆಸೋದ್ರಿಂದ ಯಾವುದೇ ರೀತಿಯ ಒಂದು ಅಪಪ್ರಚಾರ ಆಗಲಿ ಅಥವಾ CM ಕಳಂಕ ಬರೋದಾಗಲಿ ಏನೂ ಆಗಲ್ಲ ಅನ್ನೋ ವಾದವನ್ನು ತುಷಾರ್ ಮೆಹ್ತಾ ಅವರು ಮಂಡಿಸಿದ್ದು. ಇನ್ನೊಂದು ಕಡೆ ಏನು ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡಿಸಿದ್ರು. ಸಾಕಷ್ಟು ವಿಚಾರಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದು. ಏನು ಈ ವಿಚಾರದಲ್ಲಿ CM ಎಲ್ಲೂ ಸಹ ನೇರವಾಗಿ ಭಾಗಿಯಾಗಿಲ್ಲ, CM ಇದಕ್ಕೂ ಸಂಬಂಧ ಇಲ್ಲ, ಆ ಸಂದರ್ಭದಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಈ ರೀತಿಯ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ವಾದ ಮಾಡಿದ್ರು. ನಾಳೆ ಏನಾಗುತ್ತೆ ಅಂತೇಳಿ ಸದ್ಯ ತೀವ್ರ ಕುತೂಹಲ ಕೇಳಿಸಿರುವಂಥದ್ದು. ನಿಕೇಶ್. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಮೇಲೆ ಟೆನ್ಷನ್ ಕೊಡ್ತಾ ಇದೆ. ಅವರು ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡಿದ್ದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅನುಮತಿ ನಿರಾಕರಿಸಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ, ಪ್ರಾಸಿಕ್ಯೂಷನ್ ಕುರಿತು ತೀರ್ಪು ನಮ್ಮ ಪರ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು ರಿಪಬ್ಲಿಕನ್ ಜೊತೆ ದೂರುದಾರರಾದಂತಹ TJ ಅಬ್ರಾಹಂ ಅವರ ಹೇಳಿಕೆ. ಸಿದ್ದರಾಮಯ್ಯ ಆಕ್ಚುಲಿ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನಾಗುತ್ತೆ, ಅದು ನಾವು ದೂರು ಕೊಟ್ಟಿದ್ವಲ್ಲ ನಮ್ಮ ಪರವಾಗಿ ಆಗುತ್ತೆ ಎನ್ನುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಬಟ್ ಎಲ್ಲದಕ್ಕೂ ಕೂಡ ನಾಳೆ ಕಾದು ನೋಡಬೇಕಾಗುತ್ತೆ. ನಾಳೆ 12 ಗಂಟೆಗೆ ತೀರ್ಪು ಹೊರಬರಲಿದೆ. 12 ಗಂಟೆ ಏನು ಬರುತ್ತೆ ಅನ್ನೋದು ಕೂಡ ಕ್ಯೂರಿಯಾಸಿಟಿ. ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಾಗಾದರೆ ಸಿಗುತ್ತಾ? ತಮ್ಮ ವಿರುದ್ಧ ತೀರ್ಪು ಅಂದರೆ CM 2ನೇ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದರೆ 2ನೇ ಪ್ಲಾನ್ ಏನು? CM ವಕೀಲರಿಂದ ಮೇಲ್ಮನವಿಯನ್ನು ಸಲ್ಲಿಸಲು ಸಿದ್ಧತೆ. ಒಂದು ವೇಳೆ CM ಅರ್ಜಿ ವಜಾಗೊಂಡ್ರೆ ಮೇಲ್ಮನವಿಯನ್ನ ಸಲ್ಲಿಸಲಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇದು ಯಾವ ರೀತಿ ಸ್ಟ್ರಾಟರ್ಜಿ ನಾಗರಾಜ್? ಅಂದ್ರೆ ಸೆಕೆಂಡ್ ಪ್ಲಾನ್ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ CM ಸಿದ್ದರಾಮಯ್ಯ. ಏನು ಅಪ್ಡೇಟ್ಸ್ ಕೊಡ್ತೀರಾ? ಖಂಡಿತವಾಗ್ಲೂ ನಿಕೇಶ್, ಏನು CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರ್ತಕ್ಕಂಥ ಅನುಮತಿ ವಿಚಾರವಾಗಿ ನಾಳೆ ಒಂದು ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶವನ್ನು ಪ್ರಕಟಣೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಲೀಗಲ್ ಟೀಮು ಪ್ಲಾನ್ B ಅನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ವಜಾಗೊಳಿಸಿದ್ದೇ ಆದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇತ್ತ ಏನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದ್ರ ಜೊತೆಗೆ ಒಂದು ವೇಳೆ ಅರ್ಜಿಯನ್ನು ವಜಾಗೊಳಿಸಿದ್ದೇ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ, ಆ ಅರ್ಜಿ ಪಿಟಿಷನ್ ಫೈಲ್ ಆಗಿ ಅಲ್ಲಿ ವಿಚಾರಣೆಗೆ ಅರ್ಜಿ ಬರೋವರೆಗೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗದಂತೆ ಬೇರೆ ಅಂದರೆ ಏನೀಗ ಸೆಷನ್ಸ್ ಕೋರ್ಟ್ನಲ್ಲಿ ಅವರ ವಿರುದ್ಧ ಅದು ಖಾಸಗಿ ದೂರುಗಳು ದಾಖಲಾಗಿದ್ದಾವೆ, ಅದರಲ್ಲಿ ಬಲವಂತದ ಕ್ರಮ ತೆಗೆದುಕೊಳ್ಬಾರ್ದು ಅಂತೇಳಿ ಒಂದು ಆದೇಶವನ್ನು ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ನಾಳೆ ಏನಾಗುತ್ತೆ ಈ ಒಂದು ಆದೇಶ ಅನ್ನೋದು ಸದ್ಯದ ಎಲ್ಲರ ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಒಂದು ಕಡೆ ತುಷಾರ್ ಮೆಹ್ತಾ ರಾಜ್ಯಪಾಲರ ಪರವಾಗಿ ಸಾಕಷ್ಟು ವಿಚಾರಗಳನ್ನು ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ 17A ಇದು ಪ್ರಾಥಮಿಕವಾಗಿ ಅವ್ರು ಭಾಗಿಯಾಗಿದ್ದಾರೋ ಇಲ್ವೋ, ಪ್ರೈಮಾಪಸಿ ಇದೆಯೋ ಇಲ್ವೋ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೆ ಈ ಒಂದು 17A ಅನುಮತಿ ಕಡ್ಡಾಯವಾಗಿ ಬೇಕು. ಅದಕ್ಕಾಗಿ ರಾಜ್ಯಪಾಲರು 17Aಗೆ ಮಾತ್ರ ಅನುಮತಿಯನ್ನು ಕೊಟ್ಟಿದ್ದಾರೆ. ಏನು PC ಆ್ಯಕ್ಟ್ನ